ಸರ್ ಉಸಿರಾಡಕ್ಕೆ ಹೋಗ್ತಾಯಿಲ್ಲ. ಏನಾಗಲ್ಲ ಯಾವ್ದು ಜೋನಾಥನ್ ಪರ್ಫಾರ್ಮೆನ್ಸ್ ವೀಕ್ ಇದ್ದಿದ್ರಿಂದ ಎಲಿಮಿನೇಟ್ ಆದ್ರೆ ಕೀರ್ತನಾ ಸೆಲ್ಫ್ ವೋಟಿಂಗ್ ಮಾಡಿಕೊಂಡು ಎಲಿಮಿನೇಟ್ ಆಗಿದ್ದಾಳೆ. ಒಟ್ನಲ್ಲಿ ಶೋಗೆ ಬಂದು 15 ದಿನ ಕಳೆಯುವಷ್ಟರಲ್ಲಿ ಒಂದೇ ಗೂಡಿನ ಹಕ್ಕಿಗಳಂತಾಗಿದ್ದವರಲ್ಲಿ ಜೋನಾಥನ್ ಹಾಗೂ ಕೀರ್ತನಾ ಹೊರಗೆ ಹೋಗ್ತಿರೋದು ಇರುಸು ಮುರುಸನ್ನ ತಂದಿಟ್ಟಿದೆ. ನಮಸ್ಕಾರ ಕರ್ನಾಟಕ, ದಿ ರಿಯಲ್ ರಿಯಾಲಿಟಿ ಶೋ ಸಿಟಿಜನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಯೂತ್ಸ್, ಎಲಿಮಿನೇಷನ್ ಆಯ್ತು ನೆನ್ನೆ. ಯಾರು ತಮ್ಮ ಸ್ಥಾನನ ಇಲ್ಲಿ ಗ್ರಾಂಟೆಡ್ ಆಗಿ ತಗೊಳಕ್ ಆಗೋದಿಲ್ಲ. ಯಾರು ಯಾವಾಗ ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ಜಾನಿ ಹೋದ್ರು. ಜಾನಿ ಮೂರ್ತಿಗೆ ತುಂಬಾ ಕ್ಲೋಸ್ ಇದ್ರು, ಬಟ್ ಮೂರ್ತಿನೇ ಎಲಿಮಿನೇಷನ್ ಮಾಡಕ್ ಅವ್ರನ್ನ ರೆಡಿ ಇದ್ರು. ಮಕ್ಕ ನೀವು ಮೊದಲೇ ಸತ್ಯನೇ ಹೇಳ್ಬೇಕು, ಸತ್ಯನೇ ಬರೀಬೇಕಂತ ಹೇಳಿದ್ರಲ್ಲ, ಹಂಗಾಗಿ ನನ್ನ ಸ್ವಾರ್ಥಕ್ಕೆ ನಾನು ಬಳಸ್ಕೊಳಕ್ ಇಷ್ಟಪಡ್ಲಿಲ್ಲ. ಹಂಗಾಗಿ ನಾನು ಸತ್ಯನ ಬರ್ತೀನಿ ಸರ್ ಅಂತ. ನಾನು ಬೇರೆ ಏನು ರೀಸನ್ ಇರ್ಲಿಲ್ಲ, ಬರೀ ಎಲಿಮಿನೇಷನ್ ಒಂದೇ ರೀಸನ್ ಇತ್ತಾ? ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ನನ್ನ ಹತ್ರ ಚೆನ್ನಾಗಿದೆ ಸರ್. ಓಕೆ, ಮಾನಸ ಪ್ರಿಯ, ಅದು ಯಾರು ಪರ್ಫಾರ್ಮ್ ಮಾಡಿಲ್ಲ ಅವ್ರು ಹೋಗಿದ್ದಾರೆ ಸರ್. ನೀವೇ ಉತ್ತರ ಕೊಟ್ಟಿದ್ದೀರಾ. ಇನ್ ಮುಂದೆ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಉಳ್ಕೊಳ್ತಾರೆ, ಯಾರು ಪರ್ಫಾರ್ಮ್ ಮಾಡಲ್ವೋ ಅವರು ಮನೆ ಹೋಗ್ತಾರೆ. ಓಕೆ, ಕೀರ್ತನಾ ಹೋದ್ರು, ಏನನ್ಸ್ತು? ಅವಳೇ ತಪ್ಪು ಮಾಡ್ಕೊಂಡ್ಲು ಸರ್. ಶ್ರುತಿ ಅಂಡ್ ರಘು ಶ್ರೀವತ್ಸ, ನೀವಿಬ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ನೀವಿಬ್ರು ಮನೆಗೆ ಹೋಗ್ಬೋದು ಅನ್ನೋದನ್ನ? ನಾನು ಹೋಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನನ್ನ ಮನಸ್ಸಲ್ಲಿ. ಅನ್ಕೊಂಡ್ಬಿಟ್ಟಿದ್ರಾ? ವೋಟಿಂಗ್ ಅಲ್ಲಿ ನೋಡಿದ್ರೆ ಜಾನ್ ಬಿಟ್ರೆ ನೆಕ್ಸ್ಟ್ ನಾನೇ ಇದ್ದೆ. ಸೊ ಅದು ತುಂಬಾನೇ ಭಯ ಇತ್ತು ನನಗೆ. ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟಿತ್ತು ಮನಸ್ಸಲ್ಲಿ ನನಗೆ. ನನಗೂ ಅನ್ಸುತ್ತೆ ಸರ್, ಗರ್ಲ್ಸ್ ಅಲ್ಲಿ ನಂದೇ ಓಟ್ ಆಗಿತ್ತು. ಅವತ್ತು ಬೇರೆ ನಾನೇ ಲಾಸ್ಟ್ ಓಟ್ ಬಂದಿದ್ದ ಅಲ್ಲಿ ಟಾಸ್ಕ್ ಇಂದ. ಹಾಗಾಗಿ ನನ್ನ ಮೇಲೆ ಡೌಟ್ ಇತ್ತು ನಾನು ಹೋಗ್ತೀನಿ ಅಂತ. ನಿಮ್ಮಿಬ್ಬರ ಮೇಲೆ ಇವತ್ತು ಜಾಸ್ತಿ ಪ್ರೆಷರ್ ಇದೆ. ನೀವಿಬ್ರು ಸೇಫ್ ಝೋನ್ ಬರ್ಬೇಕು ಅಂದ್ರೆ ಜಾಸ್ತಿ ಪರ್ಫಾರ್ಮ್ ಮಾಡ್ಬೇಕು. ಓಕೆ ಸರ್, ಖಂಡಿತ ಮಾಡಿ. ಸೊ ಕೀರ್ತನಾ ಓವರ್ ಕಾನ್ಫಿಡೆನ್ಸ್ ವರ್ಕ್ ಆಗ್ಲಿಲ್ಲ. ಮನೆಗೆ ಸೋತ್ ಮುಖ ತೋರ್ಸ್ಕೊಂಡು ಹೋಗೋದು ನಿಮ್ಮೆಲ್ಲರಿಗೂ ಇಷ್ಟ ಇದೆಯಾ? ಇವತ್ತಿನ ಟಾಸ್ಕ್ ಕಾಲಾಯ ತಸ್ಮೈ ನಮಃ ಅಂದ್ರೆ ಯಾರಿಗಾನ ಗೊತ್ತಾ? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾವ ಕಾಲಕ್ಕೆ ಏನೇ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಯಾವ ಕಾಲಕ್ಕೆ ಏನ್ ನಡಿಬೇಕೋ ಅದು ನಡೆದೇ ತೀರುತ್ತೆ. ಕಾಲನೇ ಎಲ್ಲದಕ್ಕೂ ಉತ್ತರ. ಜೀವನದಲ್ಲಿ ನೀವೇನ್ ಮಾಡ್ತಿರೋ ಅದು ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ನೀವು ಒಳ್ಳೇದ್ ಕೊಟ್ರೆ ಒಳ್ಳೇದ್ ವಾಪಸ್ ಬರುತ್ತೆ, ಕೆಟ್ಟದ್ ಕೊಡಿ ಕೆಟ್ಟದ್ ವಾಪಸ್ ಬರುತ್ತೆ. ಸೊ ಇವತ್ತಿನ ಟಾಸ್ಕ್ ಅಲ್ಲಿ ನಿಮ್ಮನ್ನ ನಾವು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಏನ್ ಮಾಡ್ಬೇಕೋ ಎತ್ ಮಾಡ್ತೀರೋ ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಆಕ್ಟಿವಿಟಿ ನಿಮ್ಮ ಆರ್ಟಿಫಿಷಿಯಲಿಟಿ ಅಲ್ಲ, ಆರ್ಟಿಫಿಷಿಯಲ್ ಆಗಿರ್ಬೇಕು. ಅದ್ರ ಮೇಲೆ ನಾವು ಗೇಜ್ ಮಾಡ್ತೀವಿ. ಸೊ ನಾವು ಕಾಲಚಕ್ರ ಅಂತ ಹೇಳಿದ ರೀಸನ್ ಏನು ಅಂದ್ರೆ, ಇವತ್ತು 90% ಜನ ಅವರ ಜೀವನ ಸಂಘರ್ಷದಲ್ಲಿದ್ದು ಅವರ ತಂದೆ ತಾಯಿಗಳನ್ನ ಕೊನೆಯ ಸಮಯದಲ್ಲಿ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಕೆಲವ್ರ ಜೊತೆಗಿದ್ರು ಈಗಲೂ ನೋಡ್ಕೊಳ್ಳೋದಿಲ್ಲ ಮನೇಲಿ. ಇವ್ರು ಕುಂಡಿ ತೊಳೆದು ಇವ್ರ ಕಷ್ಟ ಸುಖ ನೋಡಿರ್ತಾರೆ ತಂದೆ ತಾಯಿಗಳು. ಇವತ್ತು ಅವ್ರ ತಂದೆ ತಾಯಿ ಮಾಡೋ ಮನೇಲಿ ಗಲೀಜಿರ್ಬೋದು, ದೇ ಆರ್ ನಾಟ್ ಕ್ಲೀನ್, ಅವ್ರು ನಾವು ಇದ್ ಮಾಡ್ಸಕ್ಕಾಗಲ್ಲ ಅದ್ ಮಾಡ್ಸಕ್ಕಾಗಲ್ಲ ಅಂತ ಗಲೀಜು ಅಂತ ಬಂದ್ಬಿಡುತ್ತೆ. ತಂದೆ ತಾಯಿ ಇವಾಗ ವಯಸ್ಸಾದ್ಮೇಲೆ ಗಲೀಜಾಗಿದ್ದಾರೆ ಅಂತ ಇಟ್ಕೊಳ್ಳೋದಿಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಕೆಲವರು ಮನೇಲಿ ಕೆಲ್ಸದವ್ಳು ಇಟ್ಕೊಂಡ್ಬಿಟ್ಟು ಕೆಲ್ಸದವ್ಳು ನೋಡ್ಕೊಳ್ಳಿ ಅಂತ ಪೇ ಮಾಡ್ತಾರೆ. ಸೊ ದಿಸ್ ಟಾಸ್ಕ್ ಇಸ್ ಅ ಮೋಸ್ಟ್ ಟಫ್ ಟಾಸ್ಕ್, ಎಮೋಷನಲಿ ಬೌಂಡ್. ಓಕೆ, ಇದರಲ್ಲಿ ಯಾರನ್ನ ಆಟ ಆಡಿದ್ ನನಗೆ ಗೊತ್ತಾದ್ರೆ ಆ ಮಿನಿಟ್ ಅಲ್ಲೇ ಎಲಿಮಿನೇಟ್ ಮಾಡ್ಬಿಡ್ತೀನಿ. ಎವ್ರಿಥಿಂಗ್ ಶುಡ್ ಬಿ ಫ್ರಮ್. ಓಕೆ, ಕಾಟಾಚಾರಕ್ಕೆ ಕ್ಯಾಮ್ರಾ ಇದೆ ಅಂತ ಯಾರನ್ನ ಮಾಡಿದ್ದು ಗೊತ್ತಾದ್ರೆ ಇವತ್ತು ಯಾವತ್ತು ನಾನು ಕೆಲಸ ಆದ್ಮೇಲೆ ಹೇಳ್ತಿದ್ದೆ, ಇವತ್ತು ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ. ಬಿಸಿ ಲೈಫಲ್ಲಿ ಅವ್ರು ಬಿಸಿ ಇದ್ದಾರೆ, ಅದಕ್ಕೋಸ್ಕರ ಅವ್ರು ನೋಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ದೇ ಡೆಲಿಗೇಟೆಡ್ ಥಿಂಗ್ಸ್. ಮ್ಯಾನೇಜ್ಮೆಂಟ್ ನನ್ನ ಬದಲು ಇನ್ನೊಬ್ಬರು ಇಟ್ಟಿದ್ದೀನಿ ನಾನು ಮಾಡೋ ಕೆಲಸನ. ಬಟ್ ತಂದೆ ತಾಯಿಗಳು ಅವ್ರ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ರೀ. ಯಾವ ತಂದೆ ತಾಯಿ ಕೂಡ ಅವ್ರ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ನಾನು ಕೊನೆ ಕ್ಷಣಗಳಲ್ಲಿ ನನ್ನ ಜೊತೆ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೆ ಬಂದು ಅವ್ನು ಊಟ ಕೊಡ್ಲಿ, ನನಗೆ ಬಂದ್ಬಿಟ್ಟು ಇದನ್ನು ಕೊಡಿಸ್ಲಿ, ನನಗೆಲ್ಲ ಕರ್ಕೊಂಡು ಹೋಗ್ಲಿ ಅನ್ನೋ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ನನ್ನ ಜೊತೆ ಇರ್ಲಿ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ನಾವು ಮಾಡಿದ್ನ ನಾವೇ ಅನುಭವಿಸ್ಬೇಕು, ಮಾಡಿದ್ದು ಮಾರಾಯ. ಓಕೆ, ಮತ್ತೆ ನಮ್ಮ ಸಿಟಿಸನ್ ಲಾಬಿಯಲ್ಲಿ ಸಂಜೆ ಭೇಟಿ ಮಾಡೋಣ, ದಿ ರಿಮೈಂಡ್ ಹೋಮ್ ಅಲ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಟಾಸ್ಕ್. ಥ್ಯಾಂಕ್ ಯು ಸರ್. ನಮ್ಗೆ ಇವತ್ತು ಟಾಸ್ಕ್ ಇದ್ದಿದ್ದು ಕಾಲಾಯ ತಸ್ಮೈ ನಮಃ ಅಂತ. ಸೊ ನನ್ನ ಮನ್ಸಿಗೆ ಬಂದಿದ್ದು ನಾನು ಹಣ್ಣು ತೊಗೊಂಡೋಗಿ ಕೊಡೋಣ ಅಂತ. ಮತ್ತು ನನ್ನ ಹತ್ರ ಕಾಸು ಇರಲಿಲ್ಲ. ನಾನು ಸರ್ನ ಕೇಳಿದೆ, ನನಗೆ ಕಾಸು ಕೊಡಿ, ನಾನು ಹಣ್ಣು ತೊಗೊಂಡೋಗ್ಬೇಕು ಅಂತ.
ಅವ್ರಂದ್ರು ನೀವು ಹೋಗಿ ನಾವು ಲಾಸ್ಟಲ್ಲಿ ನಿಮ್ಗೆ ಕೊಡ್ತೀವಿ ಅಂತಂದ್ರು. ಬಟ್ ಆದ್ರೂ ಎಲ್ಲೋ ಒಂಥರ ಬೇಜಾರಾಗ್ತಾ ಇತ್ತು. ಫಸ್ಟ್ ಹೆಂಗ್ ಹೋಗೋದು, ಹೆಂಗ್ ಡೈರೆಕ್ಟಾಗಿ ಹೋಗೋರ್ನ ಮಾತಾಡ್ಸೋದು. ಈ ನೊಂದ ಜೀವಗಳಿಗೆ ಈ ಕೊನೆ ಗಳಿಗೆಯಲ್ಲಿ ಬೇಕಾಗಿರೋದು ಹಣ, ಆಸ್ತಿ, ಐಶ್ವರ್ಯ ಅಲ್ಲ ರೀ. ತಾವು ಹೆತ್ತು ಆಡಿಸಿ ಬೆಳೆಸಿರೋ ಮಕ್ಕಳಿಂದ ಒಂದಷ್ಟು ಪ್ರೀತಿ ಮಾತ್ರ. ಅದೇನ್ ಖುಷಿ ಪಟ್ರು ದೇವರೊಳಗು ಅವ್ರಿಗೆ ಅವ್ರ ಕೋಟಿ ದುಡ್ಡು ಬೇಡಾಗಿಲ್ಲ. ಆ ಪ್ರೀತಿಯಿಂದ ಒಂದು ಬಾಳೆಹಣ್ಣು ಒಂದೇ ಒಂದು ಮೂಸಂಬಿ ಕೊಟ್ಟವಲ್ಲ, ಅದರಲ್ಲಿ ತೃಪ್ತಿ ಪಟ್ಟಷ್ಟು ಅವರು ಇನ್ಯಾವ್ದ್ರೂ ತೃಪ್ತಿ ಪಡಲಿಲ್ಲ. ತುಂಬಾ ನನಗೆ ಮುತ್ತು ಕೊಟ್ರು, ಅದೊಂದು ಅಜ್ಜಿ ಮುತ್ತು ಕೊಟ್ರು, ಮನಸಾರ ತಬ್ಕೊಂಡ್ರು. ಆ ಪ್ರೀತಿ ನಿಜವಾಗ್ಲೂ ತುಂಬಾನೇ. ನನಗೂ ನಮ್ಮ ತಂದೆ ಇಲ್ಲ, ನಾನು ತುಂಬಾ ನಮ್ಮ ತಂದೆ ಮಿಸ್ ಮಾಡ್ಕೊಂತೀನಿ. ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಆಗಿಲ್ಲ ಒಂದ್ಸಲ ಕೇಳಿಲ್ಲ, ಹೇಳೊಂದ್ಸಲ. ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಆಹಾ ಹೇಗತ್ತ ಸಾಕು ಹಿಂಗೈತದ್ದು. ಚೆನ್ನಾಗಿದ್ದೀರಾ? ಇನ್ನು ಬೇಜಾರಲ್ಲಿದ್ದೀರಾ? ಬೇಜಾರೇನು ಇಲ್ಲ, ಸಂತೋಷವಾಗಿದ್ದೀರಾ. ಹೌದಾ? ಮನೆಯವರೆಲ್ಲ ಹೆಂಗಿದ್ದಾರೆ? ಮನೇಲಿ ಚೆನ್ನಾಗಿ. ಮನೆಗೆ ಯಾರು ಇಲ್ಲ, ನಮ್ಗೆ ಅಲ್ಲಿ ಅವ್ರು ನೋಡಿದ ತಕ್ಷಣನೇ ನನಗೆ ಅಳು ಬಂದ್ಬಿಡ್ತು. ಫಸ್ಟು ಬೇಜಾರಾಗೋಯ್ತು. ಏನಪ್ಪ ಇಂಥ ಮೀನ್ಸ್ ಈ ಏಜಲ್ಲಿ ಅವ್ರಿಗೆ ಈ ಥರ ಎಲ್ಲ ಕೆಲಸ ಬೇಕಾ ಅಂತ. ಅವ್ರಿಗೆ ಈ ಟೈಮಲ್ಲಿ ಜಾಸ್ತಿ ಸಪೋರ್ಟ್ ಬೇಕಾಗಿರೋದು, ಆ ಸಪೋರ್ಟ್ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಸಖತ್ ಬೇಜಾರಾಗ್ತಾಯಿತ್ತು. ಮೊಮ್ಮಗಳು ನೀನೆ, ನನ್ನ ಮೊಮ್ಮಗನು ನೀನೆ. ನೀನು ಮೆಜಾರ್ಟಿ ಆದರೆ ಸಾಕು. ಇಲ್ಲಿ ಯಾರಿಗೆ ಯಾರೂ ಗೊತ್ತಿಲ್ಲ, ಯಾರ ನಡುವೆ ಯಾವ ಸಂಬಂಧವೂ ಇಲ್ಲ. ಆದ್ರೂ ಹೊಸತೊಂದು ಬಾಂಧವ್ಯ ಬೆಳೆದಿದೆ ಅಂದ್ರೆ ಅದು ಪ್ರೀತಿ, ವಾತ್ಸಲ್ಯ. ಆದರೆ ಅಲ್ಲೋದ್ಮೇಲೆ ನನಗನ್ನಿಸ್ತು ಅಲ್ಲಿ ಯಾರು ಯಾವ ತೊಂದರೆನೂ ಇಲ್ಲದೆ ಬಂದಿಲ್ಲ. ಅವರಿಗೆ ಅವ್ರ ಕುಟುಂಬದಲ್ಲಿ ಪ್ರೀತಿ ತೋರಿಸೋರು ಯಾರೂ ಇರಲಿಲ್ಲ. ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರು ಯಾರು ಅವರಿಗೆ ಪ್ರೀತಿ ಸಿಗದೇನೆ ಅವ್ರು ಬಂದು ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿದ್ರು. ಅಲ್ಲೋದ್ಮೇಲೆ ನಾನು ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡ್ಸ್ಕೊಂಬಂದೆ. ಎಲ್ರಿಗೂ 99% ಅದೇ ಪ್ರಾಬ್ಲಮ್. ಅಂದರೆ ಅವ್ರ ಜೊತೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡೋ ಮಕ್ಕಳಿಲ್ಲ, ಅವ್ರ ಕುಟುಂಬದವ್ರು ಯಾರೂ ಇಲ್ಲ. ಅದಕ್ಕೋಸ್ಕರ ಬಂದು ಅಲ್ಲಿ ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿದ್ರು. ನಿಮ್ಮ ಮನಸ್ಸು ಸ್ಥಿತಿ ಹೇಗಿದೆ? ನೀವು ಖುಷಿಯಾಗಿದ್ದೀರಾ? ಇಲ್ಲಿ ಸಂತೋಷವಾಗಿದ್ದೀರಾ? ಮನೆ ಕಿರಿಕಿರಿ ಇಲ್ಲ ನೋಡಿ. ನಮ್ಮ ಮನೇಲಿದ್ರೆ ಕಿರಿಕಿರಿ, ಇಲ್ಲಾಂದ್ರೆ ಆರಾಮಾಗಿದ್ದೀರಾ ಅಂತ. ಏನಾದ್ರು ತೊಂದರೆ ಇದ್ದರೆ ಇಲ್ಲಿ ಯಾವ ತೊಂದರೆ ಇಲ್ಲಿ ಚೆನ್ನಾಗಿದೆ. ಮಕ್ಕಳೆಲ್ಲ ಬರ್ತಾರೆ? ಎರಡು ಕೈ ಹಾಡಾಕಿದೆ. ಎರಡು ಕೈ ಏನಾಗಿದೆ? ಈಗ ಟ್ರೀಟ್ಮೆಂಟಿಗೋಸ್ಕರ ಇಲ್ಲೇ ಇದೆ. ನಾವು ಸಮಾಜದಲ್ಲಿ ಎಷ್ಟೇ ಎತ್ತರಕ್ಕೂ ಬೆಳೆದ್ರೂ ಅದರ ಹಿಂದೆ ನಮ್ಮ ತಂದೆ ತಾಯಂದಿರ ಸಾಕಷ್ಟು ತ್ಯಾಗ ಮತ್ತು ಶ್ರಮ ಇದ್ದೇ ಇರುತ್ತೆ. ಇದು ಎಷ್ಟು ಸತ್ಯ ಅಂದ್ರೆ ನಾವು ಈ ಭೂಮಿಯಲ್ಲಿ ಬದುಕಿರುವಷ್ಟೇ ಸತ್ಯ. ಬೇಸಿಕಲಿ ಅವ್ರವ್ರ ನೋವುಗಳನ್ನ ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಒಬ್ಬರು ಮಗ ಔಟ್ ಆಫ್ ದ ಕಂಟ್ರಿ ಇದ್ದಾನೆ, ತಿಂಗಳು ದುಡ್ಡು ಕಳಿಸ್ಕೊಳ್ತಾನೆ ಅಂದರು. ಇನ್ನೊಬ್ರು ಬೆಂಗಳೂರಲ್ಲೇ ಇದ್ರು ಕೂಡ ಮಗ ನನ್ನನ್ನು ನೋಡ್ಕೋತಾ ಇಲ್ಲ, ಬೇಸಿಕಲಿ ಸೊಸೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ಸೊ ಹೀಗೆ ಒಬ್ಬೊಬ್ಬರು ಅವ್ರ ನೋವುಗಳನ್ನ ಹೇಳ್ಕೊಂಡ್ರು. ಹೆತ್ತ ಮಗ, ಹೆಂಡತಿ, ಮಕ್ಕಳ ಜೊತೆ ಅಮೆರಿಕದಲ್ಲಿ ಹಾಯಾಗಿದ್ದಾನೆ. ಆದ್ರೆ ತಾಯಿ ಮಾತ್ರ ವೃದ್ಧಾಶ್ರಮದಲ್ಲಿ ಹಾಸಿಗೆ ಹಿಡಿದಿದ್ದಾಳೆ. ನಾನು ಕೇಳಿದೆ, ನೀವೆಲ್ಲ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದೆ. ನಾವು ತುಂಬ ಸಂತೋಷವಾಗಿದ್ದೀವಿ ಅಂತ ಅಂದರು. ನಾನು ಕೇಳಿದೆ, ಮತ್ತೆ ಅಷ್ಟು ಸಂತೋಷವಾಗಿರೋ ನೀವು ಇಲ್ಲಿ ಹಾಕಿದ್ದೀರಾ, ನಿಮ್ಮ ಮನೇಲಿ ಹಾಕಿಲ್ಲ ಅಂತ. ನೀವು ಮನಸ್ಸಿಂದ ಬಂದಿದ್ದೀರಾ ಒಬ್ರಿಗೆ ಸೇವೆ ಮಾಡಬೇಕು ಅಂತ. ಅವ್ರ ಮಕ್ಕಳಿಗೆ ಕೋಟಿ ದುಡ್ಡು ಐತೆ, ಇವ್ರಿಗೆ ಯಾರು ಬಡವರೇ ಅಲ್ಲ, ಎಲ್ಲ ಸಾಕ ಚೆನ್ನಾಗಿದ್ರು. ಆದ್ರೆ ಅವ್ರಿಗೇನು ಒಂದೇ ಒಂದು ಕೊರತೆ ಅಂದ್ರೆ ಪ್ರೀತಿ, ವಿಶ್ವಾಸ, ನಗು ಅನ್ನೋದೇ ಮರ್ತ್ಬಿಟ್ಟಿದ್ರು ಪಾಪ.
ಅಲ್ಲಿ ಹೋದ್ರೆ ಎಲ್ಲ ಎಲ್ಲ ಅವ್ರ ಮಕ್ಳು ಎತ್ತರ ಮಾಡ್ತಾರೆ, ಅಮೇರಿಕಾದಲ್ಲಿದ್ದಾರೆ, ನಮ್ಗೆ ಅಷ್ಟು ಕೋಟಿ ದುಡ್ಡಿದೆ, ಅಷ್ಟು ಕೋಟಿ ಎಲ್ಲ ಹೇಳ್ಕೊಂಡು ಸ್ವಲ್ಪ ಅದ್ರ ನಗು ಮುಖನೇ ಇರಲಿಲ್ಲ. ನಾ ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ